ಭೇಟಿಯಾಗಿ ರಾತ್ರಿ ಭೇಟಿಯಾಗಿದ್ರು ಅವ್ರಿಗೆ. ಪಕ್ಷದ ಬಗ್ಗೆ ಆಗೋಗುಗಳು ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರ ಜೊತೆ ವಿಶೇಷವಾಗಿ. ತಾವು ಸಂಘಟನೆ ಮೀನ್ಸ್ ಏನು ಸರ್? ಸಂಘಟನೆ ಅಂದರೆ 28ರ ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಹೇಗಿರಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂಥ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾಯಿದೆ. ಯಾವುದಕ್ಕಾರು ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಹೇಳಿದ್ವಿ ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲಾಂದ್ರೆ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತೆ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ನಾವು ಹಿಂದೂ ಹೇಳಿದ್ವಿ. ನಾವು ಇವತ್ತು ಕೂಡ ಅದನ್ನೇ ಹೇಳ್ತೀವಿ. ಯಾಕಂದರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ಬರು ಪರ್ಮನೆಂಟ್ ಆಗಿ ಬೇಕಿದೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ಮದು. ಪೂರ್ಣ ಪ್ರಮಾಣದ ಬೇಕು ಅನ್ನೋದಾದ್ರೆ ಸರ್ ಬೇರೆ ಹುದ್ದೆಗಳನ್ನ ತ್ಯಾಗ ಮಾಡಬೇಕು ಅನ್ನುವಂಥದ್ದು. ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷರ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ CM ಅಧ್ಯಕ್ಷರಿಗೆ ಬಿಟ್ಟುಕೊಟ್ಟಂಥ ವಿಚಾರ, ಅವರು ಚರ್ಚೆ ಮಾಡಬೇಕು. ತಮ್ಮ ಅಭಿಪ್ರಾಯ ಏನಾದರೂ ಹೇಳಿದ್ರೆ ಸರ್ ತಾವು ಅಧ್ಯಕ್ಷ ಖಾತೆಗೆ ಸಂಬಂಧಪಟ್ಟಿದೆ? ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್, ನಿಮ್ಗೆ ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು. ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೇ ನಾನು ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ. ಅಂದರೆ ಈಗ ಬದಲಾವಣೆ ಮಾಡೋದಾದ್ರೆ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ದೀರಾ? ಏನಿಲ್ಲ, ನಾನು ಅವಕಾಶ ಕೊಡಿರೋದು ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂಥ ವಿಚಾರ. ಸೊ ತಾವೊಂದು ಮಾತು ಹೇಳಿದ್ರೆ, ಯಾರು ಪಕ್ಷಕ್ಕೆ ಇದಾಗತ್ತಾರ ಮತಗಳು ಬರೋಂಥದ್ದು ಲೆಕ್ಕಾಚಾರ ಆಗುತ್ತೆ. ಅಂದ್ರೆ ಇತ್ತೀಚಿನ ಚುನಾವಣೆಗಳು ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಏನಾದ್ರು ಕೇಳಿದ್ದಾರೆ? ಅದನ್ನೇ ಹೇಳಿಲ್ಲ, ಯಾರೇ ತರ್ಬೋದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ಓಟ್ ತರೋಂಥ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ ಅಷ್ಟೇ. ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ನೀವು ಹಾಗೆ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಇನ್ನು ಚರ್ಚೆ ಆಗಬೇಕ್ರಿ, ಅದು ಆಗಬೇಕು. ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನೂ ಚರ್ಚೆ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ ನಾವು. 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಸರ್. ಮೇಲ್ಮಟ್ಟ ಆಗ್ಬೇಕು. ಅದೇ ಪ್ರಶ್ನೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಭಾಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ. ಸರ್, ಇದಕ್ಕೆ ಹೈಕಮಾಂಡ್ ಹೇಳಿದ್ರೆ ಬಿಟ್ಬಿಡ್ಬೋದು, ಬಟ್ DK ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರಿತೀನಿ ಅನ್ನುವಂಥ ಒಂದು ಹಠಮಾರಿಯ ಧೋರಣೆಯನ್ನ ಅವರು ಅನುಸರಿಸ್ತಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದಿದ್ರೆ ಅಥವಾ ಅವರ ಒಂದು ಹಠನ ಮುಂದುವರಿಸಿದ್ರೆ. ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ, ಹಠ ಕೆಲಸ ಮಾಡೋರು ಬರ್ಬೇಕು ಅಷ್ಟೇ. ಹಠ ನಾನೇ ಆಗಬೇಕು, ನೀನೇ ಆಗಬೇಕು ನಮ್ಮ ವಾದ ಅಲ್ಲ. ಯಾರಾದರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್. ಅದನ್ನು ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರು ಬಿಟ್ಟಿದ್ದು ವಿಚಾರ. 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆಲೋಚನೆ ಮಾಡಿದ್ರು ನೀವು. ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ ಅವರು? ಯಾವುದೇ ಅದೇ ಹೇಳಿದ್ರೆ ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಈಗ ಇರೋದು. ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂತ ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗಬೇಕು, ಯಾರು ಆಗಬೇಕು, ನೀವು ಆಗ್ತೀರಾ, ನೀವು ಆಗ್ತೀರಿ, ಯಾರು ಕೇಳಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರಾ, ಯಾರಿಲ್ಲ ಅಂತ. ಮೊನ್ನೆ KPCC ಸಭೆಯಲ್ಲಿ ನೀವು ಕೂಡ ಇದ್ದೀರಿ. ಯಾರು ಇರಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂಥ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಓಪನ್ ಫಾರ್
ಕಾರ್ಯಕರ್ತರು ನನ್ನ ಜೊತೆಗಿದ್ರೆ ನಾವು ಯಾರು ಇಲ್ಲಿ ಬಿಡ್ಲಿ ನಾನ್ ತರ್ತೇನೆ ಅನ್ನೋದು ಅಂದ್ರೆ 2028ವರೆಗೂ ಅವರೇ ನಾಯಕತ್ವ ವಹಿಸ್ಕೊತಾರ ಅಂತ ಸರ್. ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವ್ರು ಇರಬೇಕಾ ಬೇರೆಯವ್ರು ಬರಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು.